channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 2ನೇ ಪಾಠವಾದ ಸೀನಸೆಟ್ಟರು ನಮ್ಮ ಟೀಚರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪಾಠವನ್ನ ಲೇಖಕಿ ವಿ ಗಾಯತ್ರಿರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಶ್ರೀಮತಿ ವಿ ಗಾಯತ್ರಿ. ಪ್ರಮುಖ ಕೃತಿ ತುಂಗ. ಇವರ ಅನುವಾದಿತ ಕೃತಿ ತೊತ್ತೋಚಾನ್. ಇವರು ಬರೆದಂತಹ ಇತರ ಕೃತಿಗಳು ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ. ಈ ಗದ್ಯವನ್ನು ಇವರ ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಉತ್ತರ, ಮಾಂಡವಿ ಟೀಚರ್ ಸೀನಸೆಟ್ಟರನ್ನು ಪರಿಚಯಿಸಿದರು. ಪ್ರಶ್ನೆ 2, ಸೀನಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಉತ್ತರ, ಸೀನಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು. ಪ್ರಶ್ನೆ 3, ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಉತ್ತರ, ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಪ್ರಶ್ನೆ 4, ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಉತ್ತರ, ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ಪ್ರಶ್ನೆ 5, ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಉತ್ತರ, ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು. ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸೀನಸೆಟ್ಟರ ವೇಷ ಹೇಗಿತ್ತು? ಉತ್ತರ, ಸೀನಸೆಟ್ಟರು ಹಳೆಯ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದರು. ಚೌಕಳಿಯ ಅಂಗಿಯನ್ನು ತೊಟ್ಟಿದ್ದರು. ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಅವರ ವೇಷ ಟೀಚರ್ನಂತೆ ಇರದೆ ರೈತನಂತಿತ್ತು. ಪ್ರಶ್ನೆ 2, ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ, ಮಕ್ಕಳು ಮೊದಮೊದಲು ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಸಸಿಗಳನ್ನು ವೇಗವಾಗಿ ಕೀಳಲು ಪ್ರಾರಂಭಿಸಿದರು. ಪ್ರಶ್ನೆ 3, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಏನು ಹೇಳಿದರು? ಉತ್ತರ, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು, ಹೆದರಬೇಡ, ಏನೂ ಆಗುವುದಿಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಹಾಲಪ್ಪನಿಗೆ ಸಮಾಧಾನ ಪಡಿಸಿದರು. ಈ ಮುಖ್ಯ ಪ್ರಶ್ನೆ, ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಮೊದಲ ಮಾತು, ಹಂಗಾರೆ ಸೀನಸೆಟ್ಟರು ನಮ್ಮ ಟೀಚರು. ಈ ಮಾತನ್ನು ತುಂಗ ತನ್ನ ಸ್ನೇಹಿತರಿಗೆ ಹೇಳಿದಳು. ಎರಡನೆಯ ಮಾತು, ಮುಂಚೆ ಸಸಿಗಳನ್ನು ಕೀಳೋಣ. ಈ ಮಾತನ್ನು ಸೀನಸೆಟ್ಟರು ಮಕ್ಕಳಿಗೆ ಹೇಳಿದರು. ಪ್ರಶ್ನೆ 3, ಇವತ್ತು ಪೂರಾ ಕಿತ್ತೆ ಹೋಗೋಣ. ಈ ಮಾತನ್ನು ಮಕ್ಕಳು ಸೀನಸೆಟ್ಟರಿಗೆ ಹೇಳಿದರು. ನಂತರ 4ನೆಯ ಮಾತು, ಕೈ ಎಲ್ಲಿಗೆ ಹೋತು? ಈ ಮಾತನ್ನು ಯಶೋಧ ಮಕ್ಕಳಿಗೆ ಕೇಳಿದಳು. ನಂತರ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಶಾಲೆಯಿಂದ ಹೊರಗೆ ನೀವು ಸಾಕಷ್ಟು ವಿಷಯಗಳನ್ನು ಕಲಿಬೋದಲ್ವಾ ಮಕ್ಕಳೇ. ಶಾಲೆಯಿಂದ ಹೊರಗೆ ಅಂತಂದರೆ ಅಡಿಗೆ ಮಾಡೋದನ್ನು ಕಲಿಬೋದು ಮಕ್ಕಳೇ, ತೋಟಗಾರಿಕೆ ಮಾಡೋದನ್ನು ಕಲಿಬೋದು ಮಕ್ಕಳೇ, ಚಿತ್ರಕಲೆ, ಸಂಗೀತ, ನೃತ್ಯದಂತಹ ಲಲಿತ ಕಲೆಗಳನ್ನು ನಾವು ಕಲಿಬೋದು. ಮತ್ತು ಈಜು ಕಲಿಬೋದು ಮಕ್ಕಳೇ, ಕರಾಟೆ ಕಲಿಬೋದು, ದೈಹಿಕ ವ್ಯಾಯಾಮಗಳನ್ನು ಮಾಡ್ಬೋದು, ಮತ್ತು ಬೇರೆ ಬೇರೆ ಕ್ರೀಡೆಗಳನ್ನು ಕಲಿಬೋದು. ಹೌದಲ್ವಾ? ಹಲವಾರು ವಿಷಯಗಳನ್ನು ನಾವು ಶಾಲೆಯಿಂದ ಹೊರಗೆ ಕಲಿಬೋದು ಮಕ್ಕಳೇ. ನಂತರ ಆ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ನೋಡೋಣ. ನೋಡಿ ಮಕ್ಕಳೇ, ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಗದ್ದೆ, ಸಸಿ, ನಾಟಿ, ಪೈರು, ಜಮೀನು, ರೈತ, ಕೆಸರು, ತೆನೆ, ಗೊಬ್ಬರ. ಶಾಲೆಗೆ ಸಂಬಂಧಿಸಿದ ಪದಗಳು ಬೆಂಚು, ಕಪ್ಪು ಹಲಗೆ, ಪುಸ್ತಕ, ಪೆನ್ನು, ಮೇಷ್ಟ್ರು, ಗಂಟೆ, ಸೀಮೆ ಸುಣ್ಣ. ನಂತರ ಪೂರಕ ಮಾಹಿತಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಶಿಶುಪ್ರಾಸಗಳನ್ನು ಕೊಟ್ಟಿದ್ದಾರೆ. ಈ ಶಿಶುಪ್ರಾಸಗಳನ್ನು ನೀವು ಸಹ ಹಾಡಿ. ನಂತರ 2ನೇ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಅಚ್ಚಚ್ಚು ಬೆಲ್ಲದಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು? ಕಾಗೆ ಗುಂಪು.
ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಇದ್ದಿಲು ಕಪ್ಪು, ಯಾವ ಇದ್ದಿಲು ಮರದ ಇದ್ದಿಲು, ಯಾವ ಮರ ಮಾವಿನ ಮರ, ಯಾವ ಮಾವು ಸಿಹಿ ಮಾವು, ಯಾವ ಸಿಹಿ ಸಕ್ಕರೆ ಸಿಹಿ, ಯಾವ ಸಕ್ಕರೆ ಮಂಡ್ಯ ಸಕ್ಕರೆ, ಯಾವ ಮಂಡ್ಯ ಕರ್ನಾಟಕದ ಮಂಡ್ಯ, ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ. ಹೀಗೆ ಬಿಟ್ಟ ಪದಗಳನ್ನು ಭರ್ತಿ ಮಾಡಿ ಮಕ್ಕಳೇ. ನಂತರ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮದ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಉದಾಹರಣೆನೂ ಸಹ ಕೊಟ್ಟಿದ್ದಾರೆ ಮಕ್ಕಳೇ. ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು. ಇಲ್ಲಿ ಸರ್ವನಾಮದ ಪದಗಳು ಯಾವುವು ಮಕ್ಕಳೇ? ನಾವು ಮತ್ತು ನಮಗೆ. ಸರ್ವನಾಮದ ವಿಧ ಯಾವುದು ಮಕ್ಕಳೇ? ಉತ್ತಮ ಪುರುಷ ಸರ್ವನಾಮ ಅಲ್ವಾ. ನಂತರ ಮೊದಲನೇ ವಾಕ್ಯವನ್ನು ನೋಡಿ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ಇಲ್ಲಿ ಸರ್ವನಾಮದ ಪದಗಳು ನೀನು ಮತ್ತು ನಿನ್ನನ್ನು. ಇಲ್ಲಿ ಸರ್ವನಾಮದ ವಿಧ ಯಾವುದು ಅಂದರೆ ಮಧ್ಯಮ ಪುರುಷ ಸರ್ವನಾಮ ಬರುತ್ತೆ ಮಕ್ಕಳೇ. ನಂತರ ಎರಡನೇ ವಾಕ್ಯ, ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಇಲ್ಲಿ ಸರ್ವನಾಮದ ಪದಗಳು ಯಾವುವು ಮಕ್ಕಳೇ? ಅವನಿಗೆ ಮತ್ತು ಅವನ. ಸರ್ವನಾಮದ ವಿಧ ಪ್ರಥಮ ಪುರುಷ ಸರ್ವನಾಮ. ನಂತರ ಮೂರನೇ ವಾಕ್ಯವನ್ನು ಗಮನಿಸಿ. ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು. ಇಲ್ಲಿ ಸರ್ವನಾಮದ ಪದಗಳು ಯಾವುವು ಮಕ್ಕಳೇ? ಅವನು ಮತ್ತು ತನ್ನ. ಸರ್ವನಾಮದ ವಿಧ ಪ್ರಥಮ ಪುರುಷ ಆತ್ಮಾರ್ಥಕ ಸರ್ವನಾಮ. ನಂತರ ನಾಲ್ಕನೇ ವಾಕ್ಯವನ್ನು ಗಮನಿಸಿ. ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಇಲ್ಲಿ ಸರ್ವನಾಮದ ಪದಗಳು ನಮ್ಮ ಮತ್ತು ನಾವೇ. ಸರ್ವನಾಮದ ವಿಧ ಉತ್ತಮ ಪುರುಷ ಸರ್ವನಾಮ. ನಂತರ ಐದನೆಯ ವಾಕ್ಯವನ್ನು ಗಮನಿಸಿ. ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ. ಇಲ್ಲಿ ಸರ್ವನಾಮದ ಪದಗಳು ನಾವು ಮತ್ತು ನಿಮ್ಮ. ಸರ್ವನಾಮದ ವಿಧ ಯಾವುದು ಅಂದರೆ ಉತ್ತಮ ಪುರುಷ ಮಧ್ಯಮ ಪುರುಷ ಸರ್ವನಾಮ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.